ಒಂದ್ಸತಿ ನೀವು ಪ್ರೆಗ್ನೆಂಟ್ ಅಂತ ನಿಮಗೆ ಗೊತ್ತಾಯಿತು ಅಂದ ತಕ್ಷಣ ನೀವು ಡಾಕ್ಟ್ರನ್ನ ವಿಸಿಟ್ ಮಾಡ್ತೀರಾ, ಆಮೇಲೆ ಡಾಕ್ಟರ್ ಕಡೆಯಿಂದ ಒಂದಷ್ಟು ಸಪ್ಲಿಮೆಂಟ್ಸ್ ಬರ್ಸ್ಕೊತೀರಾ. ಸೊ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದಿ ಸಪ್ಲಿಮೆಂಟ್ಸ್? ಯಾಕೆ ಡಾಕ್ಟರ್ಸ್ ಅಷ್ಟು ಎಂಫಸಿಸ್ ಕೊಡ್ತಾರೆ ಅಂದರೆ, ಫಸ್ಟ್ 3 ಮಂತ್ಸಲ್ಲಿ ನಾವು ಸಜೆಸ್ಟ್ ಮಾಡೋ ಸಪ್ಲಿಮೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಇರೋದು ಫೋಲಿಕ್ ಆ್ಯಸಿಡ್. ಸೊ ಈ ಫೋಲಿಕ್ ಆ್ಯಸಿಡ್ ಇಂಪಾರ್ಟೆನ್ಸ್ ಏನಂದರೆ, ಅದು ಫೀಟಸಿನ ನರ್ವಸ್ ಸಿಸ್ಟಮ್ ಡೆವಲಪ್ಮೆಂಟಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ಇನ್ಫ್ಯಾಕ್ಟ್ ಕನ್ಸೆಪ್ಷನಲ್ಲಿ ಅಂದರೆ ಬಿಫೋರ್ ಪ್ರೆಗ್ನೆನ್ಸಿನೇ ಫೋಲಿಕ್ ಆ್ಯಸಿಡ್ ಶುರು ಮಾಡಿಕೊಂಡ್ರೆ ಇಟ್ ಈಸ್ ವೆರಿ ಬೆನಿಫಿಷಿಯಲ್ ಫಾರ್ ದ ಬೇಬಿ. ಮತ್ತು ಸೆಕೆಂಡ್ ಆ್ಯಂಡ್ ಥರ್ಡ್ ಟ್ರೈಮೆಸ್ಟರ್ ಆನ್ವರ್ಡ್ಸು ನಾವು ಎಂಫಸೈಸ್ ಮಾಡೋದು ಐರನ್ ಮತ್ತು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್. ಯಾಕೆ ಇಷ್ಟು ಎಂಫಸಿಸ್ ಮಾಡ್ತೀವಿ ಅಂದರೆ, ಪ್ರೆಗ್ನೆನ್ಸಿನಲ್ಲಿ ಮತ್ತು ಡೆಲಿವರಿ ಟೈಮಲ್ಲಿ, ಆಮೇಲೆ ಪೋಸ್ಟ್ ಡೆಲಿವರಿ ಟೈಮಲ್ಲಿ ಪ್ರೆಗ್ನೆಂಟ್ ಲೇಡಿಯ ಸರ್ಕ್ಯುಲೇಟರಿ ಸಿಸ್ಟಮಲ್ಲಿ ತುಂಬ ಚೇಂಜಸ್ ಆಗುತ್ತೆ. ಹೀಗಾಗಿ ಆ ಲೇಡಿದು ಹಿಮೋಗ್ಲೋಬಿನ್ ಮೇಂಟೈನ್ ಆಗಲಿಕ್ಕೆ ಮತ್ತು ಫೀಟಸ್ಗೂ ಬೇಬಿಗೂ ಆದಷ್ಟು ಐರನ್ ಸ್ಟೋರ್ಸ್ ಎಲ್ಲ ಸಿಗ್ಬಿಟ್ಟು ಬೇಬಿದು ಹಿಮೋಗ್ಲೋಬಿನನ್ನು ಮೇಂಟೈನ್ ಆಗಲಿಕ್ಕೆ ನಾವು ಐರನ್ ಸಪ್ಲಿಮೆಂಟೇಷನ್ ಮೇಲೆ ಅಷ್ಟು ಎಂಫಸೈಸ್ ಮಾಡ್ತೀವಿ.